ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ಏಷ ಹ್ಯಶೇಷ ಸತ್ವಾನಾಂ ಆತ್ಮಾಂಶ ಪರಮಾತ್ಮನಃ ಆದ್ಯೋವತಾರೋ ಯತ್ರಾಸೌ ಭೂತಗ್ರಾಮೋ ವಿಭಾವ್ಯತೆ. ಅನುವಾದ: ಪರಮ ಪ್ರಭುವಿನ ಅದ್ಭುತವಾದ ವಿಶ್ವರೂಪವು ಪರಮಾತ್ಮನ ಸ್ವಾಂಶ ಮತ್ತು ಪ್ರಥಮ ಅವತಾರವಾಗಿದೆ. ಅವನು ಅಪರಿಮಿತ ಸಂಖ್ಯೆಯ ಜೀವಿಗಳ ಆತ್ಮನಾಗಿರುವನು ಮತ್ತು ಸಮೃದ್ಧವಾಗಿರುವ ಸಕಲ ಸೃಷ್ಟಿಯೂ ಅವನಲ್ಲಿ ನೆಲೆ ನಿಂತಿರುತ್ತದೆ. ಶ್ಲೋಕ 9. ಸಾಧ್ಯಾತ್ಮ ಸಾಧಿದೈವಶ್ಚ ಸಾಧಿಭೂತ ಇತಿ ತ್ರಿಧ ವಿರಾಟ್ ಪ್ರಾಣೋ ದಶವಿಧ ಏಕಧಾ ಹೃದಯೇನ ಚ. ಅನುವಾದ: ಅದ್ಭುತ ವಿಶ್ವರೂಪವು 3, 10 ಮತ್ತು 1 ಇವುಗಳ ಪ್ರಾತಿನಿಧಿಕವಾಗಿದೆ. ಯಾವ ಅರ್ಥದಲ್ಲೆಂದರೆ ಅವನೇ ದೇಹ, ಮನಸ್ಸು ಮತ್ತು ಇಂದ್ರಿಯಗಳಾಗಿರುತ್ತಾನೆ. ಅವನು 10 ವಿವಿಧ ಜೀವಶಕ್ತಿಗಳಿಂದ ಎಲ್ಲ ಚಾಲನೆಗಳಿಗೂ ಚೇತನ ಬಲವಾಗಿರುವವನು ಮತ್ತು ಅವನು ಜೀವಶಕ್ತಿ ಸಂಚಾರಕ್ಕೆ ನೆಲೆಯಾಗಿರುವ ಒಂದೇ ಆದ ಹೃದಯನಾಗಿರುತ್ತಾನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮಹತ್ತತ್ವದ ಪೂರ್ಣ ಶಕ್ತಿ ರೂಪವಾಗಿರುವಂಥ ಅದ್ಭುತವಾದ ವಿರಾಟ್ ರೂಪ ತನ್ನನ್ನು ತಾನು ವಿಭಜನೆ ಮಾಡ್ಕೊಳ್ತಾನೆ. ಇದರಿಂದ ಏನಾಯಿತು? ಜೀವಿಗಳ ಪ್ರಜ್ಞೆ, ಜೀವಿಗಳ ಚಟುವಟಿಕೆ ಮತ್ತು ಅವರ ತಾದಾತ್ಮ್ಯ ರೂಪಗಳಾಗತ್ತೆ. ಅಂದರೆ ಅವ್ರದ್ದೇ ಆದಂಥ ರೂಪಗಳು ಆಗುತ್ತೆ. ಇದು ಪುನಃ ಕ್ರಮವಾಗಿ 1, 10 ಮತ್ತು 3 ವಿಭಾಗಗಳಾಯಿತು ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ಭಗವಂತನ ಅದ್ಭುತವಾದಂತಹ ವಿಶ್ವರೂಪ ಆ ಪರಮಾತ್ಮನ ಸ್ವಾಂಶ ಮತ್ತು ಪ್ರಥಮ ಅವತಾರ. ಈಗ ಭಗವಂತ ತನ್ನನ್ನು ತಾನು ವಿಸ್ತೃತ ಮಾಡ್ಕೊಳ್ತಾನಲ್ವಾ? ಈ ಒಂದು ವಿಶ್ವರೂಪ ಅನ್ನೋದಿದೆಯಲ್ಲ, ಅದು ಅವನದೇ ಆದಂತಹ ಸ್ವಾಂಶ ಮತ್ತು ಪ್ರಥಮ ಅವತಾರ. ಈ ಜಗತ್ತಿನಲ್ಲಿ ಅವನ ಒಂದು ಪ್ರಥಮ ಅವತಾರ ಯಾವುದು ಅಂತಂದರೆ ಅದು ವಿಶ್ವರೂಪ. ಅವನು ಅಪರಿಮಿತ, ಅಂದರೆ ಎಣಿಸೋದಕ್ಕೆ ಆಗೋದಿಲ್ಲ ಅಷ್ಟು ಸಂಖ್ಯೆಯ ಜೀವಿಗಳ ಆತ್ಮನಾಗಿದ್ದಾನೆ. ಅಂದರೆ ಈ ಒಂದು ವಿಶ್ವದಲ್ಲಿ ಎಷ್ಟೆಲ್ಲ ಆತ್ಮಗಳಿದೆಯೋ ಅದರ ಮೂಲ ಆತ್ಮ ಯಾರು ಅಂತಂದರೆ ಆ ವಿಶ್ವರೂಪ. ಮತ್ತು ಸಮೃದ್ಧವಾಗಿರುವಂಥ ಎಲ್ಲ ಸೃಷ್ಟಿಯು ಕೂಡ ಅವನಲ್ಲೇ ನೆಲೆಸಿರುತ್ತೆ. ಈಗ ನಾವು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದಾಗ ಅದರಲ್ಲಿ ಎಲ್ಲ ಇರೋದನ್ನ ನೋಡ್ತೀವಲ್ವಾ? ಅಂದರೆ ನಮ್ಮೆಲ್ಲರ ಹೃದಯ ಅವನು, ಅಂದರೆ ನಮ್ಮೆಲ್ಲರಿಗೂ ಆತ್ಮ ಅವನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವನೇ ಈ ಒಂದು ಚಿಕ್ಕ ಚಿಕ್ಕ ಅಂಶಗಳಾಗಿ ತನ್ನನ್ನು ತಾನು ವಿಭಜಿಸ್ಕೊಂಡಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಮಪ್ರಭು ತಾನೇ 2 ರೀತಿಗಳಲ್ಲಿ ವಿಸ್ತರಿಸುತ್ತಾನೆ: ಸ್ವಾಂಶ ವಿಸ್ತರಣೆಗಳಿಂದ ಮತ್ತು ವಿಭಿನ್ನಾಂಶ ವಿಸ್ತರಣೆಗಳಿಂದ. ಸ್ವಾಂಶ ವಿಸ್ತರಣೆಗಳು ವಿಷ್ಣು ತತ್ವಗಳಾಗಿವೆ. ಬೇರೆ ಬೇರೆಯಾದ ವಿಸ್ತರಣೆಗಳು ವಿವಿಧ ಜೀವಿಗಳಾಗಿವೆ. ಜೀವಿಗಳು ತೀರಾ ಚಿಕ್ಕವಾಗಿರುವುದರಿಂದ ಅವನ್ನು ಭಗವಂತನ ತಟಸ್ಥ ಶಕ್ತಿ ಎಂದು ವರ್ಣಿಸುತ್ತಾರೆ. ಆದರೆ ಹಠಯೋಗಿಗಳು ಜೀವಿಗಳನ್ನೂ ಪರಮಾತ್ಮನನ್ನೂ ಅದ್ವಯರೆಂದು ಭಾವಿಸುತ್ತಾರೆ. ಹೀಗಿದ್ದರೂ ಇದು ಮುಖ್ಯವಲ್ಲದ ವಿವಿಧಾಂಶ. ಒಟ್ಟಾರೆ ಸೃಷ್ಟಿಯಾಗಿರುವ ಪ್ರತಿಯೊಂದು ಭಗವಂತನ ಅದ್ಭುತವಾದ ವಿಶ್ವರೂಪದಲ್ಲಿ ನೆಲೆ ನಿಂತಿರುತ್ತದೆ. ಇಲ್ಲಿ ಸೃಷ್ಟಿಯಾಗತ್ತೆ, ಭಗವಂತ ವಿಸ್ತರಣೆ ಮಾಡ್ಕೊಳ್ತಾನೆ ಅಂತ ಹೇಳ್ತಾರಲ್ವಾ? ಸೊ ಈ ರೀತಿ ವಿಸ್ತರಣೆಯಾಗೋದು 2 ರೀತಿಯಲ್ಲಿ ಆಗತ್ತೆ. ಒಂದು ಸ್ವಾಂಶ ವಿಸ್ತರಣೆಗಳು, ಇನ್ನೊಂದು ವಿಭಿನ್ನಾಂಶ ವಿಸ್ತರಣೆಗಳು. ಅಂದರೆ ತನ್ನನ್ನು ತಾನೇ ತನ್ನ ಎಲ್ಲ ಶಕ್ತಿಗಳ ಜೊತೆಯಲ್ಲಿ ವಿಸ್ತರಣೆ ಮಾಡ್ಕೊಳ್ಳೋದನ್ನ ಸ್ವಾಂಶ ವಿಸ್ತರಣೆಗಳು ಅಂತ ಹೇಳ್ತೀವಿ. ಆ ಸ್ವಾಂಶ ವಿಸ್ತರಣೆಗಳು ಯಾವುದು ಅಂತಂದರೆ ವಿಷ್ಣು ತತ್ವಗಳು. ಇನ್ನು ವಿಭಿನ್ನಾಂಶ ವಿಸ್ತರಣೆಗಳು ಅಂತಂದರೆ ತನ್ನನ್ನು ತಾನು ವಿಸ್ತರಣೆ ಮಾಡ್ಕೊಳ್ತಾನೆ, ಆದರೆ ಎಲ್ಲ ಗುಣಗಳು ಅಥವಾ ಅವನಲ್ಲಿರುವಂಥ ಎಲ್ಲ ಶಕ್ತಿಗಳು ಅದರಲ್ಲಿ ಇರೋದಿಲ್ಲ. ಒಂದು ವಿಭಿನ್ನಾಂಶ ಮಾತ್ರ, ಅದು ಒಂದೇ ಒಂದು ಸಣ್ಣ ಭಾಗ ಅಷ್ಟೇ. ಅಂಥ ಬೇರೆ ಬೇರೆಯಾದಂಥ ವಿಸ್ತರಣೆಗಳು ಯಾರು ಅಂತಂದರೆ ಬೇರೆ 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 ಜೀವಿಗಳು ಅಂತ ಅರ್ಥ. ಈಗ ಅರ್ಥ ಆಯ್ತಲ್ವಾ? ಸ್ವಾಂಶ ವಿಸ್ತರಣೆ, ವಿಭಿನ್ನ
ವಿಸ್ತರಣೆ ಅಂತ. ಸ್ವಾಂಶ ವಿಸ್ತರಣೆ ಅಂತಂದ್ರೆ ವಿಷ್ಣು ತತ್ವಗಳು, ಅಂದ್ರೆ ಭಗವಂತನ ಅವತಾರಗಳು ಅಂತ ನಾವು ಹೇಳ್ತೀವಲ್ವಾ ಅದು. ವಿಭಿನ್ನಾಂಶ ವಿಸ್ತರಣೆಗಳು ಅಂತಂದ್ರೆ ಜೀವಿಗಳು, ಬೇರೆ ಬೇರೆ ಪ್ರಾಣಿ, ಪಕ್ಷಿ, ಮನುಷ್ಯರು, ಏನೇ ಆಗಿರ್ಬೋದು ಜೀವಿಗಳು ಅಂತ ಹೇಳ್ತೀವಿ. ಈ ಜೀವಿಗಳೆಲ್ಲ ಚಿಕ್ಕದಾಗಿರೋದ್ರಿಂದ ಅದನ್ನ ಭಗವಂತನ ತಟಸ್ಥ ಶಕ್ತಿ ಅಂತ ಹೇಳ್ತಾರೆ. ಒಂದೊಂದು ಶಕ್ತಿಗಳಿಗೆ ಒಂದೊಂದು ಹೆಸರು ಇರುತ್ತೆ. ಈಗ ನಾವೆಲ್ಲ ಭಗವಂತನ ತಟಸ್ಥ ಶಕ್ತಿಗಳು. ಆದರೆ ಹಠಯೋಗಿಗಳಿರ್ತಾರಲ್ಲ, ಅವರು ಜೀವಿಗಳನ್ನು ಕೂಡ ಪರಮಾತ್ಮನನ್ನು ಕೂಡ ಅದ್ವೈರು, ಅವರು ಬೇರೆ ಅಲ್ಲ ಅಂತ ಹೇಳ್ತಾರೆ, ಎಲ್ಲ ಒಂದೇ ಅಂತ ಹೇಳ್ತಾರೆ. ಸೊ ಹೀಗಿದ್ರೂ ಕೂಡ ಎಲ್ಲಾನು ಕೂಡ ಬೇರೆ ಬೇರೆ ಅಂಶಗಳು, ಭಗವಂತನಿಂದನೇ ಬಂದಿರುವಂಥದ್ದು. ಆದರೆ ಎಲ್ಲ ಒಂದೊಂದು ರೀತಿಯ ಶಕ್ತಿಗಳನ್ನು ಹೊಂದಿರೋದ್ರಿಂದ ಅವೆಲ್ಲ ಬೇರೆ 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 ಅಂಶಗಳಾಗಿರುತ್ತೆ. ಸೃಷ್ಟಿಯಾಗಿರುವಂಥ ಪ್ರತಿಯೊಂದು ಕೂಡ ಎಲ್ಲಿದೆ? ಈ ಭಗವಂತನ ಅದ್ಭುತವಾದಂತಹ ವಿಶ್ವರೂಪದಲ್ಲೇ ಇದೆ, ಅವನಿಂದನೇ ಬಂದಿರುವಂಥದ್ದು. ಕೆಲವಕ್ಕೆ ಪೂರ್ಣ ಶಕ್ತಿಗಳಿರುತ್ತೆ, ಅದನ್ನು ಪೂರ್ಣಾಂಶಗಳು ಅಥವಾ ಸ್ವಾಂಶ ವಿಸ್ತರಣೆಗಳು, ವಿಷ್ಣು ತತ್ವಗಳು ಅಂತ ಹೇಳ್ತೀವಿ. ಇನ್ನು ಕೆಲವು ಭಗವಂತನಿಂದ ವಿಭಿನ್ನವಾಗಿರುವಂಥದ್ದು, ಚಿಕ್ಕ ಚಿಕ್ಕ ಅಂಶಗಳಾಗಿ ಬಂದಿರೋದ್ರಿಂದ ಅದನ್ನು ವಿಭಿನ್ನ ಅಂಶ ವಿಸ್ತರಣೆಗಳು ಅಂತ ಹೇಳ್ತೀವಿ. ಇದೆಲ್ಲ ಇರೋದು ಕೂಡ ಆ ವಿಶ್ವರೂಪದಲ್ಲೇ ಅಂತಂದ್ಬಿಟ್ಟು ಇದರ ಅರ್ಥ. ಈಗ 9ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದ್ಭುತವಾದಂಥ ಈ ಒಂದು ವಿಶ್ವರೂಪ ಇದೆಯಲ್ಲ, ಇದು 3, 10 ಮತ್ತೆ 1 ಇದರ ಪ್ರಾತಿನಿಧಿಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಅರ್ಥದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಭಗವಂತನೇ ದೇಹ, ಅವನೇ ಮನಸ್ಸು ಮತ್ತೆ ಅವನೇ ಇಂದ್ರಿಯಗಳಾಗಿರ್ತಾನೆ. ನೋಡಿದ್ರ, ಈ ದೇಹನೂ ಅವನೇ, ಅದಕ್ಕೆ ಈ ದೇಹವನ್ನ ಭಗವಂತನೇ ಸ್ವಯಂ ಅಥವಾ ಭಗವಂತ ನೆಲೆಸಿರುವಂಥದ್ದು ಅಂತ ಹೇಳ್ತೀವಿ. ಸೊ ಯಾವುದೂ ಭಗವಂತ ಅಲ್ಲದೆ ಬೇರೆ ಏನೂ ಅಲ್ಲ. ಅವನೇ ದೇಹ, ಅವನೇ ಮನಸ್ಸು, ಅವನೇ ಇಂದ್ರಿಯಗಳಾಗಿರ್ತಾನೆ. ಅವನು 10 ಬೇರೆ ಬೇರೆ ಜೀವಶಕ್ತಿಗಳಿಂದ ಎಲ್ಲ ಚಾಲನೆಗಳಿಗೂ ಕೂಡ ಚೇತನ ಬಲವಾಗಿರ್ತಾನೆ. ಅಂದರೆ ಇಲ್ಲಿ ಏನೇನೆಲ್ಲ ನಡೆಯುತ್ತೋ ಅದಕ್ಕೆಲ್ಲ ಮೂಲ ಬಲ ಯಾರು ಅಂತಂದರೆ ಆ ಭಗವಂತ. ಮತ್ತು ಅವನು ಜೀವಶಕ್ತಿ ಸಂಚಾರಕ್ಕೆ ನೆಲೆಯಾಗಿರುವಂಥ ಒಂದೇ ಆದ ಹೃದಯನಾಗಿರ್ತಾನೆ. ಈಗ ಎಲ್ಲ ಜೀವಶಕ್ತಿಗಳು ಸಂಚಾರ ಮಾಡಬೇಕು ಅಥವಾ ನಡೆದಾಡಬೇಕು ಅಥವಾ ಕ್ರಿಯೆಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ಅವನು ಮೂಲ ಹೃದಯನಾಗಿರ್ತಾನೆ. ಈಗ ಈ ಶರೀರದಲ್ಲಿ ಹೃದಯ ಕೆಲಸ ಮಾಡಲಿಲ್ಲ ಅಂತಂದರೆ ಎಲ್ಲ ನಿಂತೋಗುತ್ತಲ್ವಾ? ಅದೇ ರೀತಿ ಭಗವಂತನಿಂದಾನೇ ಬಂದಿರುವಂಥದ್ದು, ಅವನು ನಮ್ಮೆಲ್ಲರ ಹೃದಯನಾಗಿದ್ದಾನೆ ಅಂತಂದ್ಬಿಟ್ಟು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ: 8 ಬಗೆಯ ಪ್ರಕೃತಿಗಳಾದ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಎಂಬವು ಅಪರಾಶಕ್ತಿಯಿಂದ ಆದವುಗಳು. ಆ ಅಪರಾಶಕ್ತಿಗಳನ್ನು ಉಪಯೋಗಿಸುವ ಜೀವಿಗಳು ಮೂಲತಃ ಪರಾಶಕ್ತಿಯವಾಗಿ ಭಗವಂತನ ಅಂತರಂಗ ಶಕ್ತಿಯಾಗಿವೆ. ಇಲ್ಲಿ 8 ಬಗೆಯ ಪ್ರಕೃತಿಗಳು ಅಂದ್ರೆ ಏನು? ಈ ಒಂದು ಜಗತ್ತಲ್ಲಿ ಎಲ್ಲ ಸೃಷ್ಟಿಯಾಗೋದಕ್ಕೆ 8 ಬಗೆಯ ಪ್ರಕೃತಿ ಇದೆ. ಅಂದ್ರೆ ಏನು? ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ. ಈ 8ರಿಂದಾನೇ ಎಲ್ಲವೂ ಕೂಡ ಉತ್ಪತ್ತಿಯಾಗಿರುವಂಥದ್ದು. ಈ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 4 ಮತ್ತು 5ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಅದು ಯಾವ ಶ್ಲೋಕ ಅಂತಂದ್ರೆ, ಭೂಮಿ ರಾಪೋ ನಲೋ ವಾಯು ಕಂ ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನಾ ಪ್ರಕೃತಿರಷ್ಟದ. ಅಂದ್ರೆ ಏನು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ, ಈ 8 ಕೂಡ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿದೆ ಅಂತ ಭಗವಂತ ಅಲ್ಲಿ ಹೇಳ್ತಾ ಇದ್ದಾನೆ. ಇನ್ನು 5ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಂದ್ರೆ ಅರ್ಥ ಏನು? ಇದಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಇನ್ನೊಂದು ಶಕ್ತಿ ಇದೆ, ಅದು ಈ ಭೌತಿಕ ಮತ್ತೆ ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಾ ಇರುವಂತ ಜೀವಿಗಳಿಂದ ಆಗಿರುವಂಥದ್ದು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅದೇ ಈ ದೇಹ ಮತ್ತೆ ಮನಸ್ಸು, ಅದರ ಬಗ್ಗೆ ವಿಷಯ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ಅರ್ಥ ಏನು? 8 ಬಗೆಯ ಪ್ರಕೃತಿಗಳಿದೆಯಲ್ಲ, ಅದು ಅಪರಾಶಕ್ತಿಯಿಂದ ಆಗಿರುವಂಥದ್ದು. ಆ ಅಪರಾಶಕ್ತಿಗಳನ್ನ ಉಪಯೋಗ ಮಾಡುವಂಥವ್ನು ಯಾರು? ಜೀವಿ. ಅವನು ಮೂಲತಃ ಪರಾಶಕ್ತಿಯಿಂದ ಅಂದ್ರೆ ಭಗವಂತನ ಅಂತರಂಗ ಶಕ್ತಿಯಿಂದ ಆಗಿರುವಂಥದ್ದು. ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ಏನೇನೆಲ್ಲ ನಾವು ನೋಡ್ತೀವೋ ಅದೆಲ್ಲ ಆಗೋದಕ್ಕೆ ಮೂಲ ಒಂದು ವಸ್ತುಗಳು ಬೇಕಲ್ವಾ? ಅದು ಯಾವುದು ಅಂತಂದ್ರೆ
ಈ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಪಂಚಮಹಾಭೂತಗಳು ಅಂತ ಹೇಳ್ತೀವಿ. ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲ ಸೂಕ್ಷ್ಮವಾಗಿರುವಂಥದ್ದು ಅಂತ ಹೇಳ್ತೀವಿ. ಇದೆಲ್ಲವನ್ನೂ ಕೂಡ ಉಪಯೋಗ ಮಾಡುವಂಥವ್ನು ಯಾರು? ಜೀವಿ. ಅವನು ಮೂಲತಃ ಪರಾಶಕ್ತಿ. ಆಯ್ತಾ? ಪರಾಶಕ್ತಿ ಅಂದರೆ ಭಗವಂತನ ಅಂತರಂಗ ಶಕ್ತಿ. ಈಗ ಈ ಶರೀರ ಯಾವುದರಿಂದ ಆಗಿದೆ? ಪಂಚಭೂತಗಳಿಂದ ಆಗಿದೆ. ಆದರೆ ಈ ಶರೀರದಲ್ಲಿ ಇತ್ಕೊಂಡು ಅದನ್ನು ಯೂಸ್ ಮಾಡುವಂಥವ್ನು ಯಾರು? ಆತ್ಮ. ಅವನು ಯಾವುದರಿಂದ ಆಗಿರುವಂಥದ್ದು? ಅವನು ಆಧ್ಯಾತ್ಮಿಕದವನು, ಅವನು ಅಂತರಂಗ ಶಕ್ತಿಯಿಂದ ಆಗಿರುವಂಥವನು. ಅದಕ್ಕೋಸ್ಕರ ಯಾವುದೆಲ್ಲ ಭೌತಿಕ ಪ್ರಪಂಚದಲ್ಲಿ ಇರುತ್ತೋ, ಅದಕ್ಕೆ ಸೇರಿರುತ್ತೋ ಅದೆಲ್ಲ ಅಪರಾಶಕ್ತಿಗಳು, ಯಾವುದು ಆಧ್ಯಾತ್ಮಿಕಕ್ಕೆ ಸೇರಿರುತ್ತೋ ಅದೆಲ್ಲ ಪರಾಶಕ್ತಿಗಳು ಅಂತ ಹೇಳೋದು. 8 ಬಗೆಯ ಅಪರಾಶಕ್ತಿಗಳು ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ಕಾರ್ಯ ಮಾಡುತ್ತವೆ. ಆದರೆ ಪರಾಶಕ್ತಿಯು ಕೇಂದ್ರದ ಉತ್ಪಾದಕ ಶಕ್ತಿಯಾಗಿ ಕೆಲಸ ಮಾಡುತ್ತವೆ. ಮಾನವ ಶರೀರದಲ್ಲಿ ಇದರ ಅನುಭವವಾಗುತ್ತದೆ. ಅಂದ್ರೆ ಅರ್ಥ ಏನು? ಈಗ 8 ರೀತಿಯ ಅಪರಾಶಕ್ತಿಗಳಿದೆಯಲ್ಲ, ಇದು ಸ್ಥೂಲವಾಗಿಯೂ ಕೆಲಸ ಮಾಡುತ್ತೆ, ಸೂಕ್ಷ್ಮವಾಗಿಯೂ ಕೆಲಸ ಮಾಡುತ್ತೆ. ಈಗ ನಾವು ಭೌತಿಕವಾಗಿ ನೋಡ್ತೀವಲ್ವಾ, ಅಂದ್ರೆ ನಾವು ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಆ ರೀತಿ ನೋಡಿದಾಗ ಕೇಳಿದಾಗ ನಮಗೆ ಈ 5 ವಸ್ತುಗಳು ಅಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು ಏನೆಲ್ಲ ಇದೆಯೋ 8 ಬಗೆಯ ಅಪರಾಶಕ್ತಿಗಳು, ಇವೆಲ್ಲ ನಮಗೆ ಸ್ಥೂಲವಾಗಿ ಕೂಡ ಕಾಣಿಸುತ್ತೆ, ಮತ್ತೆ ಸೂಕ್ಷ್ಮವಾಗಿ ಕೂಡ ನಾವು ಅದನ್ನು ಗಮನಿಸ್ತೀವಿ. ಅದು ಕೆಲಸ ಕೂಡ ಮಾಡುತ್ತೆ. ಈಗ ನೋಡಿ, ಕಣ್ಣು ಮುಚ್ಚಿಬಿಟ್ಟಿರ್ತೀನಿ, ಆದರೂ ಕೂಡ ಕಣ್ಣು ನೋಡ್ತಾ ಇರುತ್ತೆ. ಈಗ ಕನಸಲ್ಲಿ ನಾವು ಎಲ್ಲ ನೋಡ್ತಿರ್ತೀವಲ್ಲ, ಹೇಗೆ ನೋಡ್ತೀವಿ? ಅದು ಸೂಕ್ಷ್ಮವಾಗಿ ನೋಡ್ತಾ ಇರುತ್ತೆ, ಅಂದರೆ ಒಳಗಡೆಯಿಂದ ನೋಡ್ತಾ ಇರುತ್ತದು. ಅಂದರೆ ಸ್ಥೂಲ ಇಂದ್ರಿಯಗಳು ಇದೆ, ಸೂಕ್ಷ್ಮ ಇಂದ್ರಿಯಗಳು ಇದೆ ನಮಗೆ ಅಂತ ಅರ್ಥ. ಆಯ್ತಾ? ಸ್ವಲ್ಪ ಇದು ನಾವು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ನೋಡಿ, ನಮ್ಮ ಶರೀರದಲ್ಲಿ ಬೇಕಾದಷ್ಟು ಕ್ರಿಯೆಗಳು ನಡೀತಾ ಇರುತ್ತೆ, ಬೇಕಾದಷ್ಟು ಅನುಭವಗಳಾಗ್ತಾ ಇರುತ್ತೆ. ಆದರೆ ನಾವು ಯಾವತ್ತೂ ಅದ್ರ ಕಡೆ ಗಮನ ಕೊಡೋದೇ ಇಲ್ಲ. ನಾವು ಬರೀ ಹೊರಗಡೆ ಪ್ರಪಂಚದಲ್ಲೇ ಬ್ಯುಸಿಯಾಗಿರ್ತೀವಿ. ನಮ್ಮ ಶರೀರವನ್ನು ಸ್ವಲ್ಪ ನಾವು ಗಮನಿಸಿದಾಗ ಈ ಶರೀರದಲ್ಲಿ ಏನೇನಿದೆ, ಹೇಗೆ ಕೆಲಸ ನಡೀತಾ ಇದೆ, ಅಥವಾ ಸೂಕ್ಷ್ಮ ಇಂದ್ರಿಯಗಳಿದೆಯಾ ನಮಗೆ ನಿಜವಾಗ್ಲೂ? ಸ್ಥೂಲವಾಗಿ ಮಾತ್ರ ಇದೆಯಾ, ಸೂಕ್ಷ್ಮವಾಗೂ ಇದೆಯಾ? ಮತ್ತು ಈ ಪಂಚತತ್ವಗಳು ಇಂದ ಆಗಿರೋದು ಅಂತ ಹೇಳ್ತಾರಲ್ಲ, ಆ ಪಂಚತತ್ವಗಳು ನಮ್ಮೊಳಗಡೆ ಇದೆಯಾ? ಸ್ವಲ್ಪ ಗಮನಿಸಿದಾಗ ನಮಗೆ ಆ ವಿಚಾರಗಳೆಲ್ಲ ಗೊತ್ತಾಗ್ತಾ ಬರುತ್ತಲ್ವ. ಸೊ ಆ ರೀತಿ ನಾವು ಗಮನಿಸೋದನ್ನು ಕೂಡ ಕಲಿಬೇಕು. ಈಗ ಇಷ್ಟೂ ದಿವಸ ನಾವು ಹೊರಗಡೆ ಮಾಡಿದ ಸಾಕು, ಈಗ ನಮ್ಮ ಒಳಗಡೆ ಮಾಡಬೇಕಾಗಿರುವಂಥ ಸಾಧನೆಗಳು ಬೇಕಾದಷ್ಟಿದೆ. ಅದಕ್ಕೆ ನಾವು ಹೆಚ್ಚು ಸಮಯವನ್ನು ಕೊಡಬೇಕು. ಈ ಹೊರಗಡೆ ಮಾಡುವಂಥ ಆಡಂಬರಗಳು, ಸಾಧನೆಗಳು ಆಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಇಲ್ಲಿ ಓಡಾಡೋದು, ಇದೆಲ್ಲ ಮಾಡಿದೀವಿ ಬೇಕಾದಷ್ಟಲ್ವಾ, ಅದು ಸಾಕು. ಈಗ ನಮ್ಮ ಒಳಗಡೆ ಹೋಗಿ ನಾವು ಮನನ ಮಾಡೋದು, ಮತ್ತು ವಿಷಯಗಳನ್ನು ಕೂತ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡೋದು, ನನ್ನ ಶರೀರದಲ್ಲಿ ಏನೇನೆಲ್ಲ ಆಗ್ತಾ ಇದೆ, ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ, ಈ ಮನಸ್ಸು ಅಂದರೆ ಏನು, ಎಲ್ಲಿದೆ ಅದು, ಹೃದಯ ಅಂದರೆ ಏನು, ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಇದನ್ನು ನಾವು ಹುಡ್ಕೋದಕ್ಕೆ ಶುರು ಮಾಡಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಸ್ಟೇಜ್ ಮುಗಿದ ಮೇಲೆ ಮುಂದಿನ ಸ್ಟೇಜಿಗೆ ಹೋಗ್ಬೇಕಲ್ವ ನಾವು. ಯಾವಾಗಲೂ ಇಲ್ಲೇ ಓಡಾಡ್ಕೊಂಡಿದ್ರೆ ನಾವು ಯಾವತ್ತೂ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಸಾಧನೆಯಲ್ಲಿ ಒಂದೊಂದೇ ಮೆಟ್ಲನ್ನು ಏರ್ತಾ ಇರಬೇಕು ನಾವು. ಅದಕ್ಕೋಸ್ಕರ ಈಗ ಹೊರಗಡೆಯ ಒಂದು ಸಾಧನೆಯನ್ನು ಬಿಟ್ಟು ಅಂತಂದರೆ ಬಿಟ್ಟುಬಿಡಬೇಕು ಅಂತಲ್ಲ, ಅದಕ್ಕೆ ಕಡಿಮೆ ಸಮಯನ ಉಪಯೋಗಿಸಿ ಆಂತರಿಕವಾಗಿ ನಾವು ಬೆಳೆಯೋದಕ್ಕೆ ಏನು ಬೇಕೋ ಆ ಕಡೆ ನಾವು ಗಮನ ಹರಿಸ್ಬೇಕು. ಇವ್ರು ಇಲ್ಲೇನೇನು ಹೇಳ್ತಾ ಇದ್ದಾರೋ ಅದೆಲ್ಲ ನಮ್ಮ ಒಳಗಡೆ ಆಗ್ತಾ ಇರುತ್ತೆ, ಆದರೆ ನಾವು ಗಮನಿಸಿರೋದಿಲ್ಲ ಅಲ್ವಾ. ಅದನ್ನು ಗಮನಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಅದನ್ನೇ ಧ್ಯಾನ ಅಂತ ಹೇಳೋದು. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಏನನ್ನೋ ಒಂದು ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಕಣ್ಣು ಮುಚ್ಕೊಂಡು ನಮ್ಮ ಒಳಗಡೆ ನಾನು ಏನೇನೆಲ್ಲ ನಾನು ತಿಳ್ಕೊಂಡಿದ್ದೀನೋ ಅದೆಲ್ಲ ನನಗೆ ಗೊತ್ತಾಗ್ತಾ ಇದೆಯಾ, ನಾನು ಅದನ್ನು ಅನುಭವಿಸ್ತಾ ಇದ್ರೆ ಅದೆಲ್ಲ ಎಲ್ಲಿದೆ, ಹೇಗಿದೆ, ಹೇಗೆ ನಡೀತಾ ಇದೆ ಕಾರ್ಯಗಳು ಅಂತೆಲ್ಲ ನಾವು ತಿಳ್ಕೊಂಡಾಗ ನಾನು ಯಾರು ಅನ್ನೋದು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಆಗ ನಾವು ಭಗವಂತನ ಕಡೆಗೆ ಹೋಗೋದಕ್ಕೆ ನಮಗೆ ಈಸಿ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.